ಎಣ್ಣೆ ಜೊತೆ ಚಿಕನ್ ಇದ್ದಿದ್ರೆ ಮಜಾ ಬನ್ನವಾಗೆ, ಚಿಕನ್ ಇರಲಿಲ್ಲ ಅಂದರೆ ಮಜಾನೂ ಬರಲ್ಲ, ವಾಮಿಟ್ ಬಂದ್ಬಿಡುತ್ತೆ. ಎಣ್ಣೆ ಜೊತೆ ಚಿಕನ್ ಅಲ್ಲ ಮಗ, ಎಣ್ಣೆ ಜೊತೆ ಹೆಣ್ಣಿದ್ರೇನೆ ಚಂದ. ಅಲ್ಲಿ ಇಡ್ರು ಏನು ಹೇಳ್ದ ಮಗ, ಅಪ್ಪನ ಗೊಟ್ಟೆ ಮಾತು ಹೇಳ್ದು ನೋಡ್ಕೊಳ್ಳ. ಎಣ್ಣೆ ತಂದಾಯ್ತು, ಇನ್ನು ಎಣ್ಣೆಯಿಂದ ತರದ್ರ ಎಲ್ಲಿಂದಾದರೂ ತರಬೇಕು. ನನಗೆ ಹೆಣ್ಣು ಬೇಕಂದ್ರೆ ಬೇಕು ಮಗ. ಡಬ್ಬ ನಮ್ಮ ಮಕ್ಕಳ ಯಾವಾಗಲೂ ನೋಡಿದ್ರು ಬರೀ ಎಣ್ಣೆ ಹೆಣ್ಣು ಅಂತಿರೋದು. ಥೂ ನಿನ್ನ ಜನ್ಮಕ್ಕೆ. ಹಾಗೇನಿಲ್ಲಣ್ಣ, ಮಾಮೂಲಿಯಾಗಿ ಮಾತಾಡ್ತಾ ಇದ್ದೀವಿ. ಪಯಾಸ್ ಭಯ ಬಾ ಅಂತ ಹೇಳಿದ್ದಾನೆ. ಬೇಗ ಬೇಗ ಮುಗಿಸಿ ಹೋಗೋಣ. ಏನು ಕೆಲಸ ಅಂತೆ? ಗೊತ್ತಿಲ್ಲ, ಏನೋ ಮಾತಾಡ್ಬೇಕಂತೆ. ನಿಮ್ಮ ಖಾಲಿ ಪಲಾವ್ ಮಾತುಗಳೆಲ್ಲ ಆಮೇಲೆ ಮಾತಾಡ್ರು. ಬೇಗ ಮುಗಿಸಿ ಹೋಗೋಣ. ಬಂದೆ 2 ನಿಮಿಷ ಬಂದೆ. ಯಾರು ಇವಳು? ಎಲ್ಲೋ ನಮ್ಮ ಬೆಳಿಚಿರ್ತೆ ಹೇಳ್ತಾ ಇದ್ದಾನೆ ಅಂದರೆ ಹಾರ್ಟಾಗೆ ಇರ್ತಾಳೆ. ಎಲ್ಲ ಬೆಳಿಚಿರ್ತೆ ಆ ಕಡೆ ಚೂಡು. ಹೇಗಿದೆ ಕೋಗಿಲೆ? ಸಖತ್ತಾಗೋಳ ಮಗ. ಬಂದ್ರ ಬರ್ತಾಳೆ, ಕೇಳೋಣ. ಇನ್ನು ಎಷ್ಟೊತ್ತಾಗುತ್ತೆ ಫ್ಯಾಸ್ ಬಾಯ್ ಬರೋಕೆ? ತುಂಬಾ ಲೇಟ್ ಆಯ್ತು. ಎಲ್ಲೋದ್ರು ನಮ್ಮ ಹುಡುಗರು? ಹಲೋ, ಎಲ್ಲಿ ಹೋಗ್ತಿದ್ದೀರಾ? ಎಲ್ಲಿ ಇಲ್ಲ, ಬರ್ತಾ ಇದ್ದೀವಿ. ಬಾಂಡ್ರೋ ಬೇಗ. ಏನಾಯ್ತು? ಏನಿಲ್ಲ. ಮತ್ತೆ ಕೋಪ ಮಾಡ್ಕೊಂಡಿದ್ದೆ? ಮತ್ತೇನು? ಏನೋ ಎಷ್ಟೊತ್ತು ಬರೋದು? ಇಲ್ಲ ಕಣೆ, ಫ್ರೆಂಡ್ ಮೀಟ್ ಆಗಿದ್ದ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸಾರಿ. ಸರಿ, ನಡಿ ಹೋಗೋಣ. ಬರಪ್ಪ, ಕುಡಿಸ್ಬಿಟ್ಲೆ. ಕೂತಿಲ್ಲ. ಏನು ಫಯಾಜ್ ಬಾಯ್ ಬಾ ಅಂತ ಹೇಳಿದೆ. ಮೂಲಿ ಮನಿ ಚಂದ್ರ ನೀವೇನು ತಲೆ ಕೆಡಿಸ್ಕೋಬೇಡಿ. ನನ್ನ ಮಗನ್ನ ಆಡಿದ್ದು ಎತ್ತಾಕೊಂತ ನಿನ್ನ ಮುಂದೆ ನಿಂದಿರ್ತೀನಿ. ನಾನು ಹೇಳಿದಷ್ಟು ಅಷ್ಟೇ ಮಾಡಿ, ಜಾಸ್ತಿ ಏನು ಮಾಡಬೇಡ. ಮಹೇಶ್ ಭಾಯ್, ನಮ್ಮ ಬಗ್ಗೆ ಗೊತ್ತಲ್ಲ ನಿಮಗೆ. ಬರ್ತಿ
ಅಣ್ಣ ಸಾರಿ ಕೇಳ್ದೆ ತಾನೆ. ನಾನು ಕೋಪ ಮಾಡ್ಕೊಂಡಿರೋದು ನೀನು ಲೇಟಾಗಿ ಬಂದಿರೋದಕ್ಕಂತಲ್ಲ. ಮತ್ತೆ ನಾನು ಬರುವಾಗ 3 ಜನ ಹುಡುಗರು ನನ್ನ ಒಂಥರ ನೋಡ್ತಿದ್ರು, ಅದಕ್ಕೆ ನಾನು ಕೋಪ ಮಾಡ್ಕೊಂಡಿರೋದು. ಅಷ್ಟೇನಾ? ಏನೋ ನಿನ್ನದು ಇಷ್ಟು ಈಸಿಯಾಗಿ ತಗೋತಿದ್ಯಾ? ಹೋಗಲಿ ಬಿಡು, ಮಾಮೂಲಿಯಾಗಿ ನೋಡಿರ್ತಾರೆ, ಅಷ್ಟಕ್ಕೆಲ್ಲ ತಲೆ ಕಟ್ಸ್ಕೊಬೇಕಾ? ಹೋಗಲಿ, ಟೀ ಕುಡಿ. ಸರಿ, ಹೋಗೋಣ. ಯಾವಾಗ ಹೇಳಿದ್ದೆ, ಯಾವಾಗ ಬರೋದು? ಸಾರಿ ಕಣೆ, ಸ್ವಲ್ಪ ಮನೇಲಿ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಸರಿ ಇರ್ಲಿ, ಬಾ. ಸರಿ ಕಣೋ, ನಾನು ಬರ್ತೀನಿ. ಮೊದಲೇ ಜನ ಸರಿ ಇಲ್ಲ, ಆ ಕಡೆ ಈ ಕಡೆ ಹೋಗ್ಬೇಡ. ಸರಿ, ನೀನು ಕೂಡ ಅಷ್ಟೇ. ಏನೇನೇನು ಹುಡುಗ ಏನಾಯ್ತು? ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಎಷ್ಟು ಇರಿಟೇಟ್ ಮಾಡ್ತಾನೆ. ಓ, ಅವನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ, ಅದಕ್ಕೆ ಅವನು ಅಷ್ಟು ಕೇರ್ ಮಾಡ್ತಾನೆ. ಅವನಂದ್ರೆ ನಂಗೆ ತುಂಬ ಇಷ್ಟ. ನಮ್ಮ ಹುಡ್ಗನೂ ಇದ್ದಾನೆ, ಏನೋ ಕೇಳೋದಿಲ್ಲ ಹೇಳೋದಿಲ್ಲ ನೋಡು. ನೀನು ಯಾವತ್ತಾದ್ರೂ ಅವನ್ನ ಸರಿಯಾಗಿ ಕೇರ್ ಮಾಡಿದ್ಯಾ? ಎಷ್ಟು ಕೇರ್ ಮಾಡ್ತೀನಿ ಅನ್ನೋದು ನಿಂಗೆ ಗೊತ್ತಾ? ಮೇ ಬಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರಬೇಕು. ಸರಿ, ನಿನ್ನ ಹುಡುಗ ಏನು ಕೆಲಸ ಮಾಡ್ತಾನು? ಆಫೀಸ್ಲಿ ಕೆಲಸ ಮಾಡ್ತಾನೆ. ಓ, ನೋಡೆ, ಪ್ರೀತಿ ಮಾಡೋ ಹುಡುಗ ಅಥವಾ ಹುಡುಗಿ ಅವ್ರ ಪ್ರೀತಿ ಮೇಲೆ ನಂಬಿಕೆ ಇದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಜೀವನದಲ್ಲಿ ತಾನು ಪ್ರೀತಿ ಮಾಡ್ತಿರೋ ಹುಡುಗಿನ ರಾಣಿ ಥರ ನೋಡ್ಕೋಬೇಕಂತ ಒಂದು ಸಣ್ಣ ಆಸೆ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಕೂಡ ನಿಜಾನೇ. ಎಲ್ಲಿ ಹೋದ್ರು ಕಾಣಿಸ್ತಿಲ್ಲ ಕಣನ. ಹುಡುಕ್ರು? ಬಾಯ್, ಚಂದ್ರನ್ ದುಡ್ಡು. ಆಯ್ತೇನೋ ಕೆಲಸ? ನಾ ಇಬ್ಬರು ಸೇರಿದ ಮೇಲೆ ಕೆಲಸ ಆಗೋರು ಕೈ ಬಿಡೋ ಮಾತೇ ಇಲ್ಲ ಬಾಯ್. ಗುಡ್. ಇವರೆಲ್ಲೋ ಕಾಣ್ತಾ ಇಲ್ಲ ಇಬ್ರು. ಅವರಾ? ಬರ್ತಾ ಬರ್ತಾ ನನ್ನ ಮಕ್ಕಳು ಕೆಲಸ ಗಮನ ಕೊಡ್ತಿಲ್ಲ ಬಾಯ್. ನನ್ನ ಮಕ್ಕಳನ್ನ ಇಟ್ಕೊಂಡು ಏನು ಮಾಡ್ತೇಣ? ಹಚ್ಚೋಕೋ ಅಲ್ಲ ಅವ್ರಿಗೆ. ಹಸನ ಬನ್ರೋ, ಬೇಗ ಬಾ ಅಂತ ಹೇಳೋ ಅಮ್ಮ. ಇನ್ನು ಎಷ್ಟೊತ್ತು ನಿಮ್ಮ ಅಮ್ಮನ್ ಬೇಗ ಬರಲ್ಲ? ಎಲ್ಲರೂ ಇದ್ದಾರಾ? ಬೇಗ ಬನ್ರು. ಡಬ್ಬ ನನ್ನ ಮಕ್ಕಳು ಎಲ್ಲರೂ ಹೋಗಿದ್ರಿ? ಅಣ್ಣ ಆವಾಗಲೇ ಹೇಳ್ದಲ್ಲ, ಬರೀ ಇದೇ ಐತಲ್ಲೋ ಇವ್ರದು. ಕುಡಿಯೋಕೆ ಅಂದರೆ ಎದುರು ಕೊಡ್ರು. ಕೊಡು, ನಮ್ಮನ್ನು ಸಾತ್ವಿಕ್ ಹೋಗ್ಬಿಟ್ಟಾನು. ಕುಡಿಲಿ ಮನೆ ಸತ್ತಿ ಮತ್ತೆ. ನತ್ತ ಕುಡಿಯೋ, ನೀರು ಯಾವತ್ತಾದ್ರೂ ಕಂಡಿದೆಯಾ? ಇಲ್ಲ. ನಮ್ಮ ಕರಿಯನ್ ಜಿಮ್ದಲ್ಲಿ
ಬೆಳಕು ಬರ್ತಾ ಇದೆ, ಅದೇ ಖುಷಿ ಕುಡಿತಾವನಲ್ಲಿ. ಬೆಳಕ ಅಂದ್ರೆ ಅಂದರೆ ನಮ್ಮ ಹುಡುಗ ಪ್ರೀತಿ ಮಾಡ್ತಾವನೆ. ವಿರುತಿ ಮಾಡ್ತವನ ಈ ಮುಖಕ್ಕೆ? ಏಯ್, ಥು. ಏನೋ ಈ ಕಾಣಲ್ಲಿ ಏನೇ ಕಾಣಬೇಕಪ್ಪ ಅದು. ಆಗ್ಬೇಕು ಅದನ್ನೆಲ್ಲ. ಕರಿಯ ಐ ಲವ್ ಯು ಅಂತ ಆಡ್ತಾಳ. ಹಾ, ಇವನು ಒಂದು ಫಿಲ್ಮಲ್ಲಿ ಹೀರೋ ಆಗ್ಬೇಕಂತ ಅನ್ಕೊಂಡಿದ್ದಾನೆ, ಯಾರಿಗೂ ಗೊತ್ತು. ಮಗನೇ, ನಮಗೆಲ್ಲ ಸೂಟ್ ಆಗಲ್ಲಿದೆಲ್ಲ. ನಾವೇನು ಮಾಡ್ತದೆ ಅದನ್ನೇ ನಮ್ಗೆ ಸೂಟು. ಶೂಟ್ ಮಾಡೋಕ್ಕೆ ಶೂಟಿಂಗ್ ಎಲ್ಲಿ ಮಾಡ್ತಾರೆ. ನಮ್ಮ ಕಡೆ ಶೂಟ್ ಔಟೇ ಅಷ್ಟೇ, ತಿನ್ನಬೇಕು, ಉಣ್ಬೇಕು, ಹೊಡಿಬೇಕು ಅಷ್ಟೇ. ಈ ಪ್ರೀತಿ ಪ್ರೇಮ ಎಲ್ಲ ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಮಾಡೋ ಮಕ್ಕಳಿಗಷ್ಟೇ. ಇದೆಲ್ಲ ನಮ್ಮಂಥವ್ರಿಗೆ ಎಲ್ಲ ಕಣ. ಬೇಕಿದ್ರೆ ಹೇಳು, ನಾನೇ ನಿಂತು ಮದುವೆ ಮಾಡಿಕೊಡ್ತೀನಿ. ಮದುವೆಯಾಗಿ ಪ್ರೀತಿ ಮಾಡು, ಆದರೆ ಪ್ರೀತಿ ಮಾಡಿ ಮದುವೆ ಆಗಬೇಡ. ಏನು ಹೇಳ್ತಾರ ಮಚ್ಚ? ಬೇಡ್ರ, ನಾನು ಪ್ರೀತಿ ಮಾಡ್ತಿರೋದು ಮದುವೆ ಆಗ್ಬೇಕಂತ. ಏಯ್ ಹೋಗು, ಮತ್ತೆ ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡಬೇಡ. ಮಚ್ಚ, ನಾಳೆಗೆ ಆಗಿದ್ದಾಗ್ಲೇ ಬಿಡೋದಿಲ್ಲ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ Start ಮಾಡ್ಬಿಟ್ಟ ಮಗ. ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಎಲೆ ತೆಂಗ್ತವ್ನೆ. ಬೆರೆತೈತಿ. ಹೊರಗಡೆ ಏನು ಮಾಡಿದ್ರಿ? ಶಾಪಿಂಗ್ ಮಾಡಿದ್ವಿ. ರಿಯಲಿ? ಹಾಂ, ಯಾಕೆ? ಖಾಲಿ ಕೆಲ ಬಂದಿರಲ್ಲ ಅದಕ್ಕೆ. ಶಾಪಿಂಗ್ ಮಾಡಿರೋದು ಅವಳು, ನಾನಲ್ಲ. ಮತ್ತು ನೀನೇನಕ್ಕೆ ಹೋಗಿದ್ದೆ? ಸುಮ್ಮನೆ ಅವ್ರ ಜೊತೆ ಹೋಗಿದ್ದೆ. ಓ, ಸರಿ ಸಾಕು, ಹೋಗಿ ಫ್ರೆಶ್ ಅಪ್ ಆಗಿ ನಾನು ಅಡುಗೆ ಮಾಡ್ತೀನಿ. ಬಾ, ಊಟ ಮಾಡೋಣ ಬಾ. ಹಾಂ ಬಂದೆ.
ರೆಡಿ ಆದೆ. ನೀನು ಹೊರಗಡೆ ಕೆಲಸ ಮಾಡ್ತಿದ್ದಲ್ಲ ಆವಾಗ. ಸರಿ ಬೇಗ ಬಾ, ಟಿಫನ್ ರೆಡಿ ಮಾಡ್ತೀನಿ. ಏನು ಮಾಡ್ತೀವಿ? ನಾ ಏನು ಮಾಡಲಿ, ಟಿಫನ್ ಮಾಡ್ತೀನಿ, ರೆಡಿ ಆಗಿ ಬಾ ಅಂದೆ. ಅದೇ ಇದೆಲ್ಲ ಬೇಡ. ಸರಿ ಬೇಗ ready ಮಾಡು. ಎಷ್ಟೊತ್ತು ರೆಡಿ ಆಗೋದು? 2 minutes ರೆಡಿ ಆದೆ. ನೀನು ರೆಡಿ ಯಾವಾಗ ಆಗೋದು? ಟಿಫನ್ ಯಾವಾಗ ಮಾಡ್ತೀಯಾ? ಹಾಂ ಇವತ್ತು ಬೋರ್ ಆಗ್ತಾ ಇದೆ, ಹೊರಗಡೆ ಹೋಗೋಣ. ಹಾಂ ಬೋರ್ ಆಗ್ತಾ ಇದೆ, ಹೊರಗಡೆ ಹೋಗೋಣ ಪ್ಲೀಸ್. ಸರಿ, ಎಲ್ಲಿ ಹೋಗೋದು ಇವಾಗ? ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗು. ಎಲ್ಲಿ? ಅದೇ ಹೇಳು, ಎಲ್ಲಿ ಹೋಗ್ಬೇಕಂತ. ಲೊಕೇಶನ್ ನಿಂಗೆ ಗೊತ್ತು. ಏನಕ್ಕೆ ನೀನು ಅಷ್ಟು ಕೋಪ ಮಾಡ್ಕೊಂಡಿದ್ದೆ? ಏನೋಪ್ಪ ಹುಡುಗರು ಕೆಟ್ಟ ದೃಷ್ಟಿಯಿಂದ ನೋಡಿದ್ರು, ಅದಕ್ಕೆ ಅವತ್ತು ಇರಿಟೇಟ್ ಮಾಡ್ಕೊಂಡಿದ್ದೆ. ಸಾರಿ ಬಂಗಾರ. ಇರಲಿ, ನನಗೆ ಗೊತ್ತು ನಮ್ಮ ಬೇಬಿ ಮೇಲೆ ಹೆಂಗೆ ಏನಂತ, ಅವಳು ಹೆಂಗಿದ್ದಾಳೆ ಅಂತ ಎಲ್ಲರಿಗೂ ನನಗೆ ಗೊತ್ತು. ಬೇಜಾರು ಮಾಡ್ಕೋಬೇಡ. ನೀನು ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ಬೇಕು, ಸರಿನಾ? ಹೋಗೋಣ, ಟೈಮ್ ಆಗುತ್ತೆ ಮನೆಗೆ. ಮತ್ತೆ ಏನಂತೆ? ನೀನೇ ಹೇಳ್ಬೇಕು. ಹೇಳೋಣ. ಖುಷಿನಾ ಹೊರಗಡೆ ಬಂದಿದ್ದಕ್ಕೆ? ಹಾಂ, ಏನೋ ನಮ್ಮ ಹುಡುಗಿ ಆಸೆ ಪಟ್ಟಿದ್ದಾನ ಈಡೇರಿಸ್ಬೇಕಂತ ಎಷ್ಟು ಹುಡುಗರು ಕನಸಿರುತ್ತೆ. ಅದೇ ಥರ ನಾನು ಒಂದು ಕನಸು. ಹೌದಾ? ಅದು ನಾನು ಕೇಳಿದಾಗ ಆ್ಯಕ್ಚುಲಿ ನಾನು ಅನ್ಬೇಕಂತ ಮಾಡಿದೆ, ನೀನು ಟಿಫನ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಸೊ ಅದಕ್ಕೋಸ್ಕರ ಬೇಡಪ್ಪ ಯಾವಾಗ ಇವಳೆ ಕೇಳ್ತಾಳೆ ಅವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಂಥ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ. ಏಕೆ? ನಿಂಗೆ ಹೆಂಗೆ ಗೊತ್ತು ನಂಗೆ ಈ ಪ್ಲೇಸ್ ಅಂತ ಇಷ್ಟ ಅಂತಂದರೆ? ಹೇಳ್ಬೇಕಂದ್ರೆ ನಮ್ಮ ಹುಡುಗಿ ಬಗ್ಗೆ ನನಗೆ ಗೊತ್ತಿರಲ್ವಾ? ಥ್ಯಾಂಕ್ ಯು ಸೋ ಮಚ್. ಹೋಟೆಲ್ ನೀನು ಯಾವಾಗಲೂ ಹ್ಯಾಪಿಯಾಗಿರು. ನೀನು ಏನು ಬೇಕು ಕೇಳೋಕ್ಕಿಂತ ಮೊದಲೇ ತಂದು ಕೊಡ್ತೀನಿ. ಅದಂತ ನನಗೆ ಗೊತ್ತು. ನೀನು ಕೇಳೋಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇರುತ್ತೆ ನನಗೆ ಗೊತ್ತು. 100% ಆ ಆಸೆನ ಒಂದಿಷ್ಟು ಸ್ವಲ್ಪ ಲೇಟ್ ಆಗ್ಬೋದು ಅಂತಂದ್ರೆ ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು. ಹೋಗೋಣ. ಮತ್ತೆ ಟೀ ಕುಡಿಯೋಣ? ಸರಿ ಬಾ. ನಿನ್ನ ಖುಷಿನ ಹಾಕಿ ಡರ್ಸಕ್ಕೆ ಹಂಗೆ ಹೋಗಲಿ, ಆರಾಮಾಗಿ. ಮತ್ತೆ ಏನು ಇವತ್ತು ನಮ್ಮ ಮೇಡಮ್ಗೆ ಟೀ ಕುಡಿಬೇಕಂತ ಅನಿಸ್ತಾ ಇದೆ? ಏನೋ ಕುಡಿಬೇಕು ಅನ್ನಿಸ್ತಪ್ಪ, ಅದಕ್ಕೆ ಕೇಳಿದೆ. ಓ, ತಪ್ಪಾ? ಹುಡುಗಿರಿದಿರಲ್ಲ ತುಂಬ ಡೇಂಜರು. ಏನೋ ಕಾಮಿಡಿ ಮಾಡಿರ್ತೀವಪ್ಪ, ಅಷ್ಟಿಗೆ ಇಷ್ಟು ಕೋಪ ಮಾಡ್ಕೊಳ್ದ. ಅಣ್ಣ 2 ಟೀ. ಹ್ಯಾಪಿನಾ? ಹ್ಯಾಪಿ. ಹಾಂ, ಟೀ ಬರುತ್ತೆ, ಟೀ ಕುಡಿ. ಥ್ಯಾಂಕ್ ಯು. ಆಸೆ ತೀರುತ್ತೆ. ಖುಷಿನಾ? ನಂದೊಬ್ಬಳದೇನಾ ನಿಂದುನೇ? ಇಬ್ಬರದು. ಮತ್ತೆ ನಂದೊಬ್ಬಳದೇ ಆಗ್ತೇ. ನೀನು ಖುಷಿ ಪಟ್ರೆ ನಾನು ಖುಷಿ ಪಡ್ತೀನಿ, ನಾನು ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ಓ, ಮಗ ಅಂತೂ ಏನೋ ಸಿಕ್ತು. ಮಗ ಡೀಲ್ ಯಾವಾಗ ಮಾಡೋಣ? ಅಷ್ಟೇ ಆಕರ್ಷಣೆ ಮಾಡ್ತೀವಿ. ಕಾಯಿ ಅನ್ನಾಗ್ಲಿ ಅನ್ನಾದ್ಮೇಲೆ ತಿನ್ನೋ ಮಚಾನೆ ಬೇರೆ ಮಗ. ಮಗ ಅದು ನಿಜಾನೇ. ನಡ್ರೋ ಟೈಮ್ ನೋಡಿ ಡೀಲ್ ಮಾಡೋಣ. ಎರಡು ದಿವಸ ಅಣ್ಣ ವಸೂಲಿ ಮಾಡ್ಕೊಂಡು ಮುಂದೆ ತಂದಿರ್ತೀನಿ. ಏನು ಡೀಸೆಂಟ್ ಡೀಲ್ ಏನಾಯಿತು? ಸ್ವಲ್ಪ ಟೈಮ್ ಕೊಡೋಣ. ಆಯಿತು ಸರಿ, ಎಲ್ಲ ವೆಂಕಿಗೆ ಬಿಟ್ಬಿಡು, ಅದನ್ನು ಕೆಲಸ ಮಾಡಿಕೊಡ್ತಾನೆ. ನನಗೆ ಏನೇ ಮಾಡಿ ಬೇಗ ಆಗಬೇಕು ಅಷ್ಟೇ. ಅಣ್ಣ ಅವನು ಮಾಡಿದ್ರಷ್ಟೇ, ನಾನು ಮಾಡಿದ್ರಷ್ಟೇ, ಇಬ್ಬರು ಶೇರ್ ಮಾಡ್ತೀವಿ. ಏನು ಮಾಡ್ತಾ ಇದ್ದೀರೋ? ಇನ್ನೊಂದು ದಿವಸದಿಂದ ಟೈಮ್ ಕೊಡೋಣ, ಮಾಡ್ತೀವಿ. ಏನು ಮಾಡ್ತೀರಾ ನೋಡಿ, ಅದನ್ನು ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗಬೇಕಷ್ಟೇ, ಇಲ್ಲಾಂದ್ರೆ ಬೇಗ ಹಾಕೋಣ. ಸಾಯಂಕಾಲ 4 ಗಂಟೆ ಅನ್ನೋರಿಗೆ ನಿಮ್ಮ ಅಮೌಂಟ್ ನಿಮ್ಮ ಕೈಯಲ್ಲಿರುತ್ತೆ. ತುಂಬಾ ದಿನ ಆಯಿತು ಈ ಥರ ಹೇಳಿ. ಇವತ್ತೊಂದಿನ ಟೈಮ್ ಕೊಟ್ಟು ನೋಡೋಣ. ಇಲ್ಲ, ಬೇರೆಯವರು ಹುಡುಗರಿಗೆ ಕಳಿಸ್ಬೇಕಾಗತ್ತೆ.
ನಾ ಬೇರೆಯವ್ರಿಗೆ ಹುಡುಗರಿಗೆ ನಾವೇ ಮಾಡ್ತೇವಣ ಇಬ್ಬರು ಸೇರಿ. ಅವಳು ನಾನು ಬೇಕು, ಗೊತ್ತಿರ ಥರ ಮಾತಾಡ್ಬಾರ್ದು. ಅವಳು ನಾನು ಬೇಕು. ಏನಾಯ್ತು ನೋಡೋ ಅವನಿಗೆ. ಹೋಗ್ಲಿ ಬಿಟ್ಟಾಕ. ಏನಾಯ್ತು? ಅದು ಯಾವುದೋ ಕಿತ್ತೋಗಿರೋ ಹುಡುಗಿ ನೋಡ್ಬಿಟ್ಟು ಅವಳ ಬೇಕಂತ ಸಾಯ್ತವನೆ. ನಮ್ಮ ಲೈಫೇ ಬೇರೆ, ಅವ್ರ ಲೈಫೇ ಬೇರೆ. ನಮಗೆಲ್ಲ ಸೆಟ್ ಆಗಲ್ಲ, ಬಿಟ್ಬಿಡು. ನಿನ್ಗೇನು ಗೊತ್ತಣ, ನನಗೆ ಅವಳೇ ಬೇಕು. ಲೋ ಮಚ್ಚ ಏನಂತ ಅವ್ರದ್ದು? ಏನಿಲ್ಲ, ಈ ನನ್ನ ಮಕ್ಕಳು ದಾಮ್ಗೋಸ್ಕರ ಕಿತ್ತಾಡ್ತಾವ್ರೆ. ನನ್ನ ಮಕ್ಕಳು ಇದಾಗಿತ್ತು. ಅಣ್ಣ ಒಂದು ಕೆಲಸ ಇದೆ ಅಂತ ಹೇಳಿದೆಯಲ್ಲ, ಅವ್ರು ಕಾಲ್ ಮಾಡಿದ್ರು, ಒಂದು ಸ್ವಲ್ಪ ಹೋಗಿ ಬರ್ತೀನಿ. ಆಯ್ತು ಹೋಗಿ ಬಾ, ತೆಗ್ದಿಡೋ ಅದನ್ನೆಲ್ಲ. ಹಾಂ ತೆಗೆದಿಡೋ ಅದನ್ನೆಲ್ಲ. ಏಯ್ ಬಿಡೋ ಸಾಕು, ಎಷ್ಟಂತ ಕುಡಿತೀಯ? ಸಾಕು ಬಿಡು. ಏಯ್ ಎಷ್ಟಂತ ಹೇಳ್ಬೇಕು ಅವನಿಗೆ, ತೆಗಿಯತ್ತ. ಏನಲ್ಲ ನೀನು ಎಷ್ಟು ಸತಿ ಹೇಳ್ಬೇಕು ನಿನಗೆ? ಏನಂತ ಕಿರಿಕು? ಲೋ ಏನಾಯ್ತು ಹಂಗೆ ಬೆಳಗ್ಗೆ ಬೆಳಗ್ಗೆ ಗುಂಡಾಗ್ತಾವನೆ? ಅದಾ ಮತ್ತೆ ಅವ್ನು ಬಾಳು ಕತ್ಲಲ್ಲಿ ಹೋಗುತ್ತೆ ಅಂತೇಳಿ ಬೇಜಾರು ಕುಡಿತಾವನೆ. ಅದಕ್ಕೆ ನಮ್ಮ ಬದುಕಲ್ಲಿ ಏನು ಬೇಕು ಅದನ್ನು ಬರ್ಸ್ಕೊಂಡು ಆರಾಮಾಗಿದ್ದೀವಿ. ಅವ್ರು ಬಿಡು, ಏನು ನಿನ್ನ ಕತೆ? ಮುಂದೇನಾಯ್ತು? ಬೆಳಿಗ್ಗೆ ಎದ್ದು ರೆಡಿಯಾಗಿ ಅವಳಿಗೆ ಮೀಟ್ ಆಗಕ್ಕೆ ಹೋಗಿದ್ದೆ ಅಣ್ಣ. ಹಾಯ್ ರೀ. ಯಾರು ನೀವು? ನಾನು ಯಾರಂತ ಆಮೇಲೆ ಹೇಳ್ತೀನಿ, ಈಗ ಮ್ಯಾಟ್ರಿಕ್ಕೆ ಬರ್ತೀನಿ. ಮ್ಯಾಟ್ರ ಏನು? ಮ್ಯಾಟ್ರ್ ಎಷ್ಟು ಹೆಚ್ಚಿನ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನ ಲವ್ ಮಾಡಲೇಬೇಕು. ಆಮೇಲೆ ಅಂದರೆ ನಿಮ್ಮ ತಲೆಯಲ್ಲಿ ನಾವಿಬ್ರು ಮದುವೆ ಆಗಿ ಕೀರ್ತಿಗೊಬ್ಬ ಆರ್ತಿಗೊಬ್ಳು ಅಂತ ಇದೆಯಾ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮಗೆ? ಕೈ ತುಂಬ ಕೆಲಸ ಇದೆ, ಆದರೆ ಏನಾದ್ರಿ? ಮೈ ತುಂಬ ಕೆಲಸ ಇದ್ರೆ ಕೆಲಸ ಮಾಡೋಕೆ ಮಜಾ ಬರ್ತದೆ ಚಿನ್ನ. ಅದು ನಿಜಾನೇ. ಏನು ಮಾಡೋದು, ಆಲ್ರೆಡಿ ನನ್ನ ಮದುವೆ ಫಿಕ್ಸ್ ಆಗಿದೆ. ಸಾರಿ, ಬಾಯ್. ಎಷ್ಟು ಆಯ್ತು ನೋಡೋಣ. ಹೋಗ್ಲಿ ಬಿಡು, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ. ಕೆಟ್ಟದೇ ಆಗ್ತಾ ಇರೋದು, ಎಲ್ಲಿ ಒಳ್ಳೇದಾಗ್ತಾ ಇದೆ? ಇವಳಿಲ್ಲ ಅಂದರೆ ಇನ್ನೊಬ್ಳು ಅಷ್ಟೇ. ಇನ್ನೊಬ್ಬಳು ಬೇಡ, ನನಗೆ ಅವಳೇ ಬೇಕಣ್ಣ. ಅದೇನು ಮಾರ್ಕೆಟಲ್ಲಿರೋ ಗೊಂಬೆನಾ? ಅದೆಲ್ಲ ಗೊತ್ತಿಲ್ಲ ಅಣ್ಣ. ಅವಳು ನನ್ನ ಸಿಗ್ಲಿಲ್ಲ ಅಂದ್ರೆ ಅವಳ ಕತೆ ಮುಗೀತು. ಕತೆ ಮುಗೀತ ಅಂದ್ರೆ ಏನು? ನನಗೆ ಅವಳ ಸಿಗ್ಲಿಲ್ಲ ಅಂದ್ರೆ ಅವಳ ಜೊತೆ ಮಜಾ ಮಾಡಿ ಕತೆ ಮುಗಿಸ್ಬಿಡ್ತೀನಿ. ಅವಳು ಇಷ್ಟಪಡ್ತಿಲ್ಲ ಅಂದರೆ ಯಾಕೆ ಟಾರ್ಚರ್ ಮಾಡ್ತೀಯ? ಮುಚ್ಕೊಂಡಿರೋ. ಇದನ್ನಾದ್ರೂ ರಿಪೀಟ್ ಆದರೆ ಚೆನ್ನಾಗಿರಲ್ಲ. ಮುಚ್ಚ ಸಾಕು, ನನ್ನ ಪರ್ಸನಲ್ ವಿಷಯ ಕೈ ಹಾಕಿದ್ರೆ ಏನಾದರೂ ಮಾಡ್ಕೋ, ಇನ್ಯಾವತ್ತು ಏನು ಹೇಳೋದಿಲ್ಲ. ಅವನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ, ಅವನಿಗೆ ಎದುರು ಮಾತಾಡ್ತಿದ್ದೀನಿ ನೀನು. ಈ ಮ್ಯಾಟ್ರಲ್ಲಿ ನೀವು ಯಾರೂ ಮೂಗು ತೋರ್ಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನೀವೇ ಏನೋ ಹೇಳ್ರಿ ನನ್ನ ಮಗನಿಗೆ.
ಬಸ್ ಮಿಸ್ ಆಗುತ್ತೆ, ನಡಿ ಹೋಗೋಣ. ಸರಿ. ಹುಷಾರಾಗಿ ಹೋಗ್ಬಾ. ನಿನ್ ಬಿಟ್ಟು ಎಲ್ಲಿ ಹೋಗ್ಲಿ ಬಂಗಾರ, ಇವತ್ತೋಗಿ ನಾಳೆ ಬರ್ತೀನಿ. ಸರಿ ಕಣ, ಹುಷಾರು. ನಾನಿಲ್ಲ ಅಂತೇಳಿ ದಮ್ ಹೊಡಿಯೋದು ಸುತ್ತಾಡೋದು ಜಾಸ್ತಿ ಮಾಡಬೇಡ. ಸರಿ ಮೇಡಮ್, ಆಯಿತು. ನನ್ನ ಫ್ರೆಂಡ್ ಮೀಟ್ ಹೋಗ್ತೀನಿ, ನೀನು ಹೋಗ್ಬಾ. ಸರಿ ಸರಿ, ಬಾಯ್. ಹುಷಾರಾಗಿ ಬಾ. ಇನ್ನು ಎಲ್ಲಿದೆಯೇ? ಹಾಂ ಸರಿ, ಓಕೆ ಬಾಯ್. ಅಲ್ಲಿ ನೋಡ, ಏನೋ ಮಾಡ್ತಾವಳೆ. ಅವಳು ಏನಾದರೂ ಮಾಡಲಿ, ಇವತ್ತು ಮಾತ್ರ ಬಿಡೋದಿಲ್ಲ. ಅವಳು ನಿನ್ನ ಇಷ್ಟಪಡ್ತಿಲ್ಲ ಅಂದ್ರೆ ಅದನ್ನ ಬಿಟ್ಟು ನಿಂದೇನ? ಏಯ್ ಚಿಕ್ಕ ಮಿತ್ಕೊಂಬೇಡ. ಎಷ್ಟು ಹೇಳಿದ್ರು ಅಷ್ಟೇ. ಬಾ. ಏ ಎಲ್ಲಿದೆಯಾ ಇನ್ನು? ನಂಗೆ ಬಸ್ ಮಿಸ್ ಆಗುತ್ತೆ, ಬಾರೆ. ಹಾಯ್ ಮೇಡಮ್. ಯಾರು ನೀವು? ಸಾರಿ ಮೇಡಮ್. ಯಾರು ನೀವು? ಸಾರಿ ಏನಕ್ಕೆ ಕೇಳ್ತಿದ್ದೀರಾ? ಮೊನ್ನೆ ನಮ್ಮ ಹುಡುಗ ಪ್ರಪೋಸ್ ಮಾಡಿದಂತೆ, ನೀವು ಆಲ್ರೆಡಿ ಮದುವೆ ಆಗ್ತಿದ್ದೀರ ಅಂತ ಹೇಳಿದ್ರಲ್ಲ. ಹಾಂ ರೈಟ್, ಹೇಳಿ. ಸಾರಿ ಮೇಡಮ್. ಅದ್ರಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳಿದ್ದೀರಾ. ಅದು ನಿಜಾನೇ, ಆದರೆ ಏನಾದ್ರೆ? ಇವಾಗಲೂ ನೀವಂದರೆ ನನಗೆ ತುಂಬ ಇಷ್ಟ. ಇವಾಗ ಏನು ಮಾಡೋದು ಹೇಳಿ. ನೀವು ಹ್ಞೂ ಅಂದರೆ ಮದುವೆ ಆಗೋಣ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡಿ, ನಿಮಗೂ ಒಳ್ಳೆ ಹುಡುಗಿನೇ ಸಿಗ್ತಾರೆ. ನನಗೆ ಒಳ್ಳೆ ಹುಡುಗಿ ಬೇಡ, ನೀವೇ ಬೇಕು. ಎಷ್ಟು ಸರಿ ಹೇಳಬೇಕು? ಆಲ್ರೆಡಿ ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಹತ್ರ ಬಂದು ಈ ಥರ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ? ಮೇಡಮ್, ನಾಚಿಕೆ ಗಿಚ್ಕೆ ಎಲ್ಲ ಊರಿಂದ ಆಚಿಕೆ. ನಮ್ಮ ಹುಡುಗನ ಸಿಗ್ತಿರೋ ಅಲ್ವಾ ಅಷ್ಟೇ. ಐ ಆಮ್ ರಿಯಲಿ ಸಾರಿ. ನನಗೆ ನೀ ಬೇಕಂದ್ರೆ ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಿದ್ರೆ ನೀನು ಕೂಡ ಈ ಜನ್ಮದಲ್ಲಿ ನಿನ್ನ ಹುಡುಗನ್ ಸೇರೋದಿಲ್ಲ. ಅಂದ್ರೆ ಅಮ್ಮ, ನಮ್ ಹುಡುಗನ್ ಸಿಗ್ದಿರೋ ವಸ್ತು ಇನ್ಯಾರಿಗೂ ಸಿಗಬಾರ್ದು. ಏಯ್ ಏಯ್ ಚಿನ್ನು, ಚಿನ್ನು, ಏಯ್ 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 ಚಿನ್ನು, ಏಯ್ ಚಿನ್ನು, 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 ಎದ್ದ ಚಿನ್ನು, 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 ಎದ್ದ ಚಿನ್ನು, ಎಷ್ಟು ಸರಿ ಚಿನ್ನು. ಪ್ರೀತಿ ಬೆಂಕಿ ಸುಟ್ಟಿ ಚಿನ್ನು, 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 ಪ್ರೇಮಿಯೋ
ಎಲ್ಲರೂ ಹೋಗಿದ್ರಿ? ಅಣ್ಣ ಇವತ್ತು ಫುಲ್ ಹ್ಯಾಪಿ ಅಣ್ಣ. ಹ್ಯಾಪಿನಾ? ಏನಪ್ಪ ಅಂತ ಮ್ಯಾಟ್ರು? ಅಣ್ಣ ಅವ್ನು ಇಷ್ಟಪಡ್ತಿರೋ ಹುಡುಗಿನ ಸಾಯಿಸ್ಬಿಟ್ಟ. ಲೋ ಎಂತ ಕೆಲಸ ಮಾಡಿದ್ರ ಲೋ ಫ್ರೆಂಡ್ ಮಕ್ಕಳ ನೀವು. ನೀನೇನಣ್ಣ ಇಷ್ಟು ಕೋಪ ಮಾಡ್ಕೊಂತ ಇದೆಯಾ? ನೀನು ಸ್ಟಾರ್ಟ್ ಆಗುತ್ತೋ ಹೆಣ್ಣು ಮಕ್ಳು ಏನು ಕೆಲಸ ಮಾಡಿ ಗೊತ್ತಾ ನಿನಗೆ? ಅಣ್ಣ ಇರಲೇ ಬಿಡೋಣ. ಬಿಡೋದಾ? ಈಗ ನನ್ನ ಮಕ್ಳು ಮಾಡೋ ಕೆಲಸ ಮಾಡಿದ್ರೆ ಈ ಮಕ್ಳು ಇತ್ತ ಕೆಲಸ ಮಾಡ್ತಾ ಮಕ್ಕಳ್ರ ಬೈದು ಮಾಡೋ ಕೆಲಸ ಮಾಡಂದ್ರೆ ಹೇಳ್ತೀನಿ ಕೆಲಸ ಮಾಡ್ತಾರೆ ಮಕ್ಕಳ್ರ. ನಾ ಬಿಟ್ರು ಅವ್ರಿಗೆ ಮಾಡಿದ ಕರ್ಮ ಮಾತ್ರ ನಿಮ್ಗೆ ಯಾವತ್ತೂ ಬಿಡಲ್ಲ. ಸೊ ನಿಮ್ಗೆ ಬೆಂಕಿ ಹಾಕ. ಯಾವನು ಇವನು ಇಲ್ಲಿ ಕೂತು ಬೋಳಿ ಮಗ ಕುಡ್ಕೋತ್ ಕೂತಿದ್ದಾನೆ? ಯಾರು ಇವನು ಗೊತ್ತೇನು ನಿನಗೆ? ಯಾವನಿಗೆ ಗೊತ್ತು? ಇವನು ಎದ್ದೇಳ ಅಣ್ಣ. ಅಣ್ಣ ಅಣ್ಣ ಎದ್ದೇಳ. ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ. ಇದು ನೋಡು ಅಂತ ಇದು ನೋಡ. ಯಾರು? ಅವಾಗ ಮರ್ಡರ್ ಆಗಿತ್ತಲ್ಲ ಅಣ್ಣ ನಿಮ್ಮ ಹುಡುಗಿದು. ಇದು ಅವರೇ ಮಾಡಿದ್ದು. ಬಟ್ ಅವಾಗ ನನಗೆ ಏನೂ ಮಾಡಕ್ ಆಗ್ಲಿಲ್ಲ. ಚಿನ್ನು ಇರ್ಲಿ ಅಣ್ಣ ಇರು. ನಿಮ್ ಬಿಟ್ಟಲ್ಲಿ ಹೋಗ್ಲಿ ಬಂಗಾರ. ಇವತ್ತಾಗಿ ನಾಳೆ ಬರ್ತೀನಿ. ಎದ್ದೇಳಣ್ಣ. ಈ ಕೆಟ್ಟಾಗಿ ಹೋಗಿದ್ದು ಆಗೈತಣ್ಣ. ಈಗ ನಡೆಯೋಣ ಮನೆಗೆ ಹೋಗೋಣ. ನಡೆಯೋಣ ಮನೆಗೆ ಹೋಗೋಣ. ಮನೆಗೆ ಯಾರೋ ನೀನು? ಏನು ಬೇಕಿತ್ತ? ಇವಳನ್ನ ನೋಡಿದ್ದೀರಾ? ನೋಡೋಣ ಕೊಡಲ್ಲಿ. ನೋಡಿಲ್ಲ ಸರ್. ಹೌದಾ? ಹಾಗಿದ್ರೆ ಇದೇನು? ಏನು? ಹಾಗಾದರೆ ನೀವ್ಯಾರು? ನಾನು ಯಾರೇ ಆಗಿರಲಿ, ಇದೇನು? ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ರೈಟ್ ಹೇಳ. ಅವಳನ್ನ ಮದುವೆ ಆಗೋ ಹುಡುಗ. ಏನೋ ತಪ್ಪಾಯ್ತಣ. ಏನ ತಪ್ಪಾಯ್ತಾ? ಗೊತ್ತಿಲ್ಲದೆ ಆಯ್ತಣ. ಏನ ಅಣ್ಣ ಅಣ್ಣ ಗೊತ್ತಿಲ್ಲದೆ ಆಯ್ತಾ? ಅಣ್ಣ ಅಣ್ಣ
ಭಯ ಈ ನನ್ನ ಮಕ್ಕಳು ಏನು ಕಚರ ಕೆಲಸ ಮಾಡಿದಾರೆ ಗೊತ್ತಾ? ಅನ್ಯಾಯವಾಗಿ ಒಂದು ಹುಡುಗಿನ ಬಲಿ ತಗೊಂಡಿದ್ದಾರೆ. ಈ ನನ್ನ ಮಕ್ಕಳ ಜನ್ಮಕ್ಕೆ ನಾಚಿಕೆ ಬರಬೇಕು. ಈ ಪ್ರೀತಿ ಅನ್ನೋದು ನಿಸ್ವಾರ್ಥ. ಅದನ್ನು ಸ್ವಾರ್ಥಕ್ಕೆ ತಗೊಳ್ಳೋದು ಬೇಡ. ನೀವು ಇಷ್ಟಪಡೋ ಜೀವ ನಿಮ್ಮನ್ನು ಇಷ್ಟಪಡಲಿಲ್ಲ ಅಂದರೆ ಅವರು ಇಷ್ಟಪಡೋ ಜೀವದ ಜೊತೆ ಖುಷಿಯಾಗಿರಲಿ, ಅದನ್ನು ನೋಡಿ ನಾವು ಖುಷಿ ಪಡೋಣ. ಪ್ರೀತಿ ಯಾವಾಗಲೂ ಪ್ರೀತಿನೇ ಆಗಿರಲಿ, ಕ್ರೂರಿ ಆಗೋದು ಬೇಡ. ಇಲ್ಲಿವರೆಗೂ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡಿದ್ದಕ್ಕೆ SP ಡ್ರೀಮ್ ಫಿಲಮ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.